ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಇವತ್ತು ನಾನು ಈ ವಿಡಿಯೋದಲ್ಲಿ ಫರ್ಟಿಲಿಟಿ ಬೂಸ್ಟಿಂಗ್ ಫುಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಫರ್ಟಿಲಿಟಿ ಬೂಸ್ಟಿಂಗಿಗೆ ನಾವು ಯಾವ ರೀತಿಯಾದಂಥ ಒಂದು ಫುಡ್ ಡಯೆಟ್ನ ಮಾಡಬೇಕು ಅನ್ನೋದನ್ನು ಸಹ ಡೀಟೇಲ್ಡಾಗಿ ಹೇಳ್ತಿದ್ದೀನಿ. ಸೊ ಪೂರ್ತಿ ಎಂಡ್ ತನಕ ವಿಡಿಯೋನ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಫರ್ಟಿಲಿಟಿ ಬೂಸ್ಟಿಂಗ್ ಅಂದರೆ ಈಗ ನಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋದಕ್ಕೆ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಬೇಕು. ಅಂದರೆ ಹೆಲ್ದಿಯಾಗಿರುವಂತಹ ಬಾಡಿ, ಆ ಹೆಲ್ದಿಯಾಗಿರುವಂತಹ ಬಾಡಿ ಒಳಗಡೆ ಹೆಲ್ದಿಯಾಗಿರುವಂತಹ ಯೂಟ್ರಸ್ ಅಲ್ವಾ. ಸೊ ಹಾಗೆಯೇ ಯೂಟ್ರಸ್ಸಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗಬೇಕು ಅಂದರೆ ನಮಗೆ ಒಂದು ಹೆಲ್ದಿಯಾಗಿರುವಂತಹ ಎಗ್ ಆ್ಯಂಡ್ ಸ್ಪರ್ಮ್ಸ್ ಬೇಕು. ಸೊ ಹೆಲ್ದಿ ಅಂತ ತುಂಬ ಹೇಳ್ತಾ ಇದ್ದೀನಿ. ಇದೆಲ್ಲ ನಮಗೆ ಹೇಗೆ ಸಿಗುತ್ತೆ? ಸೊ ನಾವು ಏನು ಮಾಡಬೇಕು ನಮ್ಮ ಕಡೆಯಿಂದ? ದೊಡ್ಡದಾಗಿ ಏನು ಮಾಡಬೇಕಾಗಿಲ್ಲ, ಓಕೆನಾ. ಸ್ವಲ್ಪ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಜಾಸ್ತಿ ಸ್ವೀಟ್ಸ್ ತಿನ್ನೋದಾಗಿರ್ಬೋದು, ಅದೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಹಾಗೆಯೇ ತುಂಬ ಡೀಪ್ ಫ್ರೈ ಆಗಿರೋವಂಥ ಫುಡ್ಸು, ಅಂದರೆ ಆಯಿಲ್ ಫುಡ್ಸು ಆ ರೀತಿ ಆಗಿರ್ಬೋದು. ಈ ಜ್ಯೂಸಸ್ ಇರುತ್ತಲ್ಲ, ಈ ಕೋಕೋ ಕೋಲಾ ಅಂತೆ, ಸ್ಪ್ರೈಟು, ಆ ರೀತಿಯಾದಂತಹ ಜ್ಯೂಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಸ್ವಲ್ಪ ದಿವಸ ಬಿಟ್ಬಿಡೋಣ. ಸ್ವಲ್ಪ ದಿವಸ ಬಿಡೋದಂತಲ್ಲ, ನೀವು ಪೂರ್ತಿಯಾಗಿ ಬಿಟ್ಟರು ನಿಜ ಒಂದು ಗುಡ್ ಹೆಲ್ತಿ ಆಗಿರೋಂಥ ಬಾಡಿ ನಮ್ಮಲ್ಲಿರುತ್ತೆ. ಸೊ ಇವೆಲ್ಲ ನಾವು ತೊಗೊಳೋದು ತುಂಬ ಕೆಟ್ಟದು. ಸೊ ನಾವು ಆ ಒಂದು ಪದಾರ್ಥಗಳನ್ನ ಬಿಟ್ಟು ಮತ್ತೆ ಬೇರೆ ಇನ್ನೇನೇನು ಪದಾರ್ಥಗಳನ್ನ ನಾವು ಡಯೆಟ್ ಫಾಲೋ ಮಾಡಬೇಕು ಅನ್ನೋದನ್ನು ಸಹ ಹೇಳ್ತೀನಿ. ಏನೆಲ್ಲ ಫುಡ್ಸ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ, ಏನೆಲ್ಲ ಫುಡ್ ನಾವು ತೊಗೊಂಡ್ರೆ ನಮಗೆ ಕನ್ಸಪ್ಷನ್ಸ್ ಜಾಸ್ತಿ ಆಗುತ್ತೆ, ಮತ್ತು ಮೇಯ್ನಾಗಿ ನಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ಬರೀ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನಾರ್ಮಲ್ ಆಗಿರೋರಿಗೂ ಸಹ ಅನ್ವಯಿಸುತ್ತೆ. ಸೊ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಇದ್ದರೆ ಈ ರೀತಿಯಾದಂಥ ಫುಡ್ನ ನೀವು ಸಹ ಫಾಲೋ ಮಾಡಬೇಕಾಗತ್ತೆ. ಈ ಒಂದು 10 ಫುಡ್ಸ್ ಐಟಮ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು, ಓಕೆನಾ. ಮೊದಲನೇದಾಗಿ ಫ್ರೂಟ್ಸು. ಸೊ ಇನ್ಫರ್ಟಿಲಿಟಿನ ಇಂಪ್ರೂವ್ ಮಾಡಬೇಕು ಅಂತಂದರೆ ಈ ಬನಾನಾ ಆಗಿರ್ಬೋದು, ಪ್ರೊಮೊಗ್ರನೇಟು, ಕಿವಿ ಫ್ರೂಟ್ಸು, ಹಾಗೆ ಆರೆಂಜು, ಹಾಗೆ ಗ್ರೇಪ್ಸು, ಮತ್ತು ಮೇಯ್ನಾಗಿ ಪೈನಾಪಲು. ಸೊ ಇವೆಲ್ಲ ಒಂದು ಹೆವಿ ರಿಚ್ ಆಗಿರುವಂತಹ ವಿಟಮಿನ್ ಸಿ ಫ್ರೂಟ್ಸ್ ಆಗಿರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ತಡೆಗಟ್ಟುತ್ತೆ, ಓಕೆನಾ. ಬನಾನಾದಲ್ಲಿ ಪೊಟ್ಯಾಷಿಯಮ್ಮು, ಹಾಗೆ ವಿಟಮಿನ್ B6. ಸೊ ಇದೆಲ್ಲ ತುಂಬ ರಿಚ್ ಫುಡ್ಸ್ ಫಾರ್ ಹೆಲ್ದಿ ಫರ್ಟಿಲಿಟಿ. ಇನ್ನು ಪ್ರೊಮೊಗ್ರನೇಟ್ ಅಂದರೆ ದಾಳಿಂಬೆ ಹಣ್ಣು, ದಾಳಿಂಬಲ್ಲಿ ಐರನ್ ಕಂಟೆಂಟ್ಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ. ಇನ್ನು ಆರೆಂಜಲ್ಲಿ ಗೊತ್ತಿದೆಯಲ್ಲ, ವಿಟಮಿನ್ ಸಿ ಇರುತ್ತೆ, ಹಾಗೆ ಪ್ರೋಟೀನ್ ರಿಚ್ ಫುಡ್ಡು ಸಹ. ಸೊ ನಿಮಗೆ ಏನು ಇಷ್ಟ ಇರುತ್ತೆ ಫ್ರೂಟ್ಸ್ ಅದನ್ನು ತಿನ್ಬೋದು, ಬಟ್ ಇದರಲ್ಲಿ ನಾವು ಜಾಸ್ತಿಯಾಗಿ ಸೇವಿಸಬೇಕು ಅನ್ನೋದು ಈ ಒಂದು ಬನಾನಾ ಆಗಿರ್ಬೋದು, ಹಾಗೆ ದಾಳಿಂಬೆ ಹಣ್ಣು, ಆರೆಂಜು, ಮತ್ತು ಪೈನಾಪಲ್ಲು, ಕಿವಿ ಫ್ರೂಟ್ಸು, ಈ ರೀತಿಯಾದಂಥ ಒಂದು ಫ್ರೂಟ್ಸ್ನ ತುಂಬ ಜಾಸ್ತಿ ತೊಗೊಳೋದು ಒಳ್ಳೆಯದು. ಸೊ ನಾವು ಇದನ್ನು ಒಂದು 3 ಮಂತ್ಸ್ ತನಕ ಫಾಲೋ ಮಾಡಿ. ನೀವು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ, ಸೊ ಈ ತಿಂಗಳಿಂದ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡ್ರೆ 2 ವೀಕ್ಸ್ ತನಕ ಕಂಟಿನ್ಯೂಸ್ ಆಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಫುಡ್ಸ್ನ ತೊಗೊಳೋದ್ರೆ ಏನೂ ತೊಂದರೆ ಇಲ್ಲ. ಡೈಲಿ ತಿನ್ನಬೇಕು ಅಂತ ಏನಿಲ್ಲ, ಒಂದೊಂದು ದಿವಸ ಗ್ಯಾಪ್ ಬಿಟ್ಕೊಂಡು ಸಹ ನೀವು ತಿನ್ನಬೇಕಾಗುತ್ತೆ. ಸೊ ನಾವು ಇನ್ಫರ್ಟಿಲಿಟಿಗೆ ಗುಡ್ ಫುಡ್ ನಾವು ತೊಗೊಂಡ್ರೆ ಬರೀ ಸಾಲದು, ಹಾಗೆಯೇ ನಮ್ಮ ಪಾರ್ಟ್ನರು ಸಹ ತೊಗೊಬೇಕಾಗುತ್ತೆ. ಸೊ ಅವ್ರಿಗೂ ಒಂದು ಹೆಲ್ದಿಯಾದಂತಹ ಸ್ಪಮ್ಸ್ ಪಡಿಬೇಕು ಅಂತಂದರೆ ಅವರು ಒಂದು ಗುಡ್ ಡಯೆಟ್ನ ಅವರು ಸಹ ಫಾಲೋ ಮಾಡಬೇಕಾಗತ್ತೆ. ಸೊ ಇಬ್ಬರೂ ಜೊತೆಗೆ ಸೇರಿಕೊಂಡು ಈ ಡಯೆಟ್ನ ಫಾಲೋ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಳೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆಯೇ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ನ ಅವರು ಬಿಡಬೇಕಾಗತ್ತೆ. ಇಫ್ ಇನ್ ಕೇಸ್ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಸೊ ಡ್ರಿಂಕ್ಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಆ ಒಂದು ಹ್ಯಾಬಿಟ್ನ ಖಂಡಿತವಾಗ್ಲೂ ಬಿಡಬೇಕು. ಬಿಕಾಸ್ ಇದರಿಂದ ಸ್ಪಮ್ಸ್ದು ಕ್ವಾಲಿಟಿ ಮೇಲೆ ಎಫೆಕ್ಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಬೇರೆ ರೀತಿಯದೇ ಅಂತಹ ಹ್ಯಾಬಿಟ್ಸ್ ಇದ್ದರೆ ಅವನ್ನೆಲ್ಲ ಬಿಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಬೀನ್ಸಲ್ಲಿ ಐರನ್ ಹಾಗೆ ಫುಲ್ಡು, ಹಾಗೆಯೇ ರಿಚ್ ಇನ್ ಪ್ರೋಟೀನ್ಸು. ನಾನ್ ವೆಜ್ ತಿಂದೇ ಇಲ್ದಿರೋರು ಈ ಬೀನ್ಸ್, ಎಲ್ಲ ಥರದ ಬೀನ್ಸನ್ನ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಲೈಕ್ ರೆಡ್ ಬೀನ್ಸ್ ಇರುತ್ತೆ, ವೈಟ್ ಬೀನ್ಸ್ ಇರುತ್ತೆ, ವೆರೈಟಿ ಆಫ್ ಬೀನ್ಸ್ ಇರುತ್ತೆ, ಅದನ್ನು ನೀವು ಕನ್ಸ್ಯೂಮ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಕ್ಯಾಬೇಜು ಮತ್ತು ಬ್ರಾಕೊಲಿ, ಅದನ್ನು ಸಹ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಅದೆಲ್ಲ ರಿಚ್ ಇನ್ ಫುಡ್ಸ್ ಅಂತ ಹೇಳಿದ್ನಲ್ಲ ನಾನು. ತರಕಾರಿಗಳಲ್ಲಿ ಎಲ್ಲನೂ ತಿನ್ಬೋದು, ಬಟ್ ಹೆಚ್ಚಾಗಿ ಸೇವಿಸಬೇಕಾದಂಥ ಪದಾರ್ಥಗಳನ್ನ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಅದನ್ನು ನಾವು ಹಾಗೇ ಸ್ಟೀಮ್ ಮಾಡಿಕೊಂಡು ಸುಮ್ಮನೆ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡು ಸಹ ತಿನ್ಬೋದು.
ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ತಿನ್ನಬೇಕಾಗುತ್ತೆ. ಸ್ವಲ್ಪನಾದರೂ ಅಟ್ಲೀಸ್ಟ್ ನಾನು ಹೇಳಿದ್ನಲ್ಲ 2 ವೀಕ್ಸಿಗೆ ಪ್ಲ್ಯಾನ್ ಮಾಡ್ಕೊಬೇಕು. ದಿನ ಅಂತ ಅಲ್ಲ, ಒಂದು ದಿವಸ ಕ್ಯಾಬೇಜ್ ತಿಂದರೆ ಇನ್ನೊಂದು ದಿವಸ ಬ್ರೋಕೊಲಿ ತಿನ್ನಿ, ಆ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅವಕಾಡೋ ಅಂದರೆ ಬಟರ್ ಫ್ರೂಟ್ ಅಂತ ಹೇಳ್ತೀವಿ ನಾವು. ಸೊ ಅದರಲ್ಲಿ ಒಮೆಗಾ 3 ಇರುತ್ತೆ. ಸೊ ವೆರಿ ರಿಚ್ ಫುಡ್ ಅಂತಲೇ ಹೇಳ್ತೀನಿ. ಸೊ ಅದನ್ನು ನಾವು ಸ್ಮೂತಿಯಾಗಾದರೂ ಮಾಡ್ಕೊಂಡು ತಿನ್ಬೋದು. ಅದಕ್ಕೆಲ್ಲ ನಾವು ಡ್ರೈ ಫ್ರೂಟ್ಸು ಸಹ ಇನ್ಕ್ಲೂಡ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ ನಿಮ್ಮ ಅನುಗುಣಕ್ಕೆ. ಇನ್ನು ಮೊಟ್ಟೆ ಮೇನ್, ಅದು ಪ್ರೋಟೀನು ನಮಗೆ, ಹೌದು. ಸೊ ನಾವು ಮೊಟ್ಟೆಯಲ್ಲಿ ನಾವು ಬರೀ ವೈಟ್ ಮಾತ್ರ ತಿಂದು ಅರ್ಶಿನ ಕಲರ್ದು ಅದು ತಿನ್ನಬಾರ್ದು ಅಂತಾರೆ, ಭಂಡಾರ ಅಂತೀವಿ ನಾವು ಕನ್ನಡದಲ್ಲಿ. ಸೊ ಅದನ್ನು ತಿನ್ನಬಾರ್ದು ಅಂತ ಬರೀ ವೈಟದೇ ತಿನ್ನೋದು ಬೇಡ, ಎರಡೂ ತಿನ್ನಿ, ಎರಡೂ ತುಂಬಾ ಒಳ್ಳೆಯದು. ಅದರಲ್ಲೂ ಫ್ಯಾಟ್ ಇರುತ್ತೆ, ಅಂದರೆ ಭಂಡಾರ ಅಂತೀವಲ್ಲ ಅದರಲ್ಲಿ ಫ್ಯಾಟ್ ಇರುತ್ತೆ, ಬಟ್ ಅಷ್ಟೊಂದಾಗಿರೋದಿಲ್ಲ. ಕಂಪೇರ್ ಟು ಬೇರೆ ಯಾವುದಾದ್ರೂ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರುತ್ತೆ. ಸೊ ಅದನ್ನು ನಾವು ತಿನ್ನೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಎಗ್ ವೈಟು ತಿನ್ನಿ, ಎಗ್ ಎಲ್ಲನೂ ಸಹ ತಿನ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ಗ್ರೀನ್ ವೆಜ್ಜೀಸ್ ಅಂತ ಅಂದರೆ ಹಸ್ರಿಗಿರೋಂತಹ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು. ಸೊ ಪಾಲಕ್ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯ ಒಂದು ಪ್ರೋಟೀನ್ ಇರುತ್ತೆ. ಆ ಪಾಲಕ್ ಸೊಪ್ಪಾಗಿರ್ಬೋದು, ನೆಕ್ಸ್ಟ್ ಸೊಪ್ಪುಗಳಲ್ಲಿ ವೆರೈಟಿ ಆಫ್ ಸೊಪ್ಪು ಇರ್ತಾವಲ್ಲ, ತಿನ್ನಿ, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಈ ಬಾದಾಮಿ ಅಂತ ಹೇಳ್ತೀವಲ್ಲ, ಬಾದಾಮಿ ಆಗಿರ್ಬೋದು, ವಾಲ್ನಟ್ಟು ಆಪ್ಷನ್ಸು. ಅದು ತಿನ್ನೋದಕ್ಕೆ ಸ್ವಲ್ಪ ಅಷ್ಟೊಂದಾಗಿ ಸ್ವೀಟ್ ಇರೋದೇನೋ ಒಂಥರ ವೆರೈಟಿ, ಟೇಸ್ಟ್ಲೆಸ್ ಥರನೇ ಅದೊಂಥರ. ಅದು ತಿನ್ನೋಕ್ಕೆ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬಾದಾಮಿನಾದರೂ ನೆನೆಸ್ಕೊಂಡು ನೀರಲ್ಲಿ ನೆನೆಹಾಕಿ ಒಂದು 3 ಇಲ್ಲ 4 ದಿನ ಬೆಳಗ್ಗೆ ಹೊತ್ತು ತಿಂದರೆ ತುಂಬಾ ಒಳ್ಳೆಯದು. ಇನ್ನು ಬಂದು ಬೇಳೆಗಳು, ಈ ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ಇದನ್ನೆಲ್ಲ ನಾವು ತಿನ್ನಬೇಕು. ಅಂದರೆ ಕಿಚಡಿ ಟೈಪಲ್ಲಿ ಕಿಚಡಿ ಮಾಡ್ಕೊಂಡಾಗಿರ್ಬೋದು, ಹೆಸ್ರು ಕಾಳನ್ನ ಮೊಳಕೆ ಬಡಿಸ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾದಂಥ ಫುಡ್ಡು ನಾವು ಹೇಳ್ಬೋದು. ಈಗ ಅಂತಲ್ಲ, ಪ್ರೆಗ್ನೆನ್ಸಿ ನಾವು ಕನ್ಫರ್ಮ್ ಆದಮೇಲೂ ಸಹ ನಾವು ತಿಂತಾ ಹೋಗ್ತಿದ್ರೆ ಮಗುಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಅದೇ ತೊಗರಿ ಬೇಳೆನ ನಾವು ದಾಲ್ ಥರ ಮಾಡ್ಕೊಬೋದು, ಹೆಸ್ರು ಬೇಳೆನೂ ಸಹ ಆ ರೀತಿಯಾಗಿ ಮಾಡ್ಕೊಬೋದು. ಇನ್ನು ಹೆಸ್ರು ಕಾಳನ್ನೆಲ್ಲ ಮೊಳಕೆ ಬರೆಸ್ಕೊಂಡು ಸ್ಟೀಮ್ ಮಾಡಿಸ್ಕೊಂಡು ಹಾಗೇನೇ ಸಲಾಡ್ ಥರನಾದರೂ ನಾವು ತಿನ್ಬೋದು. ಇನ್ನು ಕುಕ್ಕುಂಬರ್, ಅದೆಲ್ಲ ಸೌತೆಕಾಯಿನೂ ಸಹ ತುಂಬಾ ಏನಂತಾರೆ ನಮ್ಮನ್ನ ಹೈಡ್ರೇಟ್ ಮಾಡೋಂಥ ಫುಡ್ಡು, ಅದನ್ನು ಸಹ ತುಂಬಾ ಒಳ್ಳೆಯದು. ಸೊ ಎಲ್ಲ ಪದಾರ್ಥವೂ ಒಳ್ಳೆಯದೇನೆ ನಮಗೆ, ಎಲ್ಲನೂ ಅಂದರೆ ತರಕಾರಿಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲನೂ. ಬಟ್ ಕೆಲವೊಂದು ಐಟಮ್ಸ್ನ ನೀವು ಇಗ್ನೋರ್ ಮಾಡಬೇಕಾಗುತ್ತೆ. ಅಂದರೆ ಏನಾದರೂ ಈಟ್ ಪದಾರ್ಥಗಳನ್ನ ತಿನ್ನೋಕ್ಕೆ ಹೋಗಬೇಡಿ. ಈ ನುಗ್ಗೆಕಾಯಿ ಆಗಿರ್ಬೋದು, ಅದು ಸ್ವಲ್ಪ ಈಟೇನೆ. ಈ ನುಗ್ಗೆ ಸೊಪ್ಪು ತಿನ್ಬೋದು, ಬಟ್ ಜಾಸ್ತಿ ಕ್ವಾಂಟಿಟಿಲಿ ತಿನ್ನಬೇಡಿ. ಸುಮ್ಮನೆ ಸ್ವಲ್ಪನೇ, ಒಂದು 5 to 6 ಸ್ಪೂನ್ಸು ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಕೆಲವೊಂದು ಈಟ್ ಪದಾರ್ಥಗಳನ್ನ ಸ್ವಲ್ಪ ದಿವಸ ದೂರನೇ ಇಟ್ಟಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ಸೊ ಬರೀ ನಾವಿಷ್ಟು ಫುಡ್ನ ತಿಂದ್ಬಿಟ್ರೆ ನಾವು ಪಕ್ಕ ಹೋಗ್ಬಿಡ್ತೀವಿ ಕನ್ಸೀವ್ ಅಂತ ಅಂದ್ಕೊಬೇಡಿ. ಇದ್ರ ಜೊತೆ ನೀವು ಮೇಯ್ನಾಗಿ ಫಾಲೋ ಮಾಡಬೇಕಾಗಿರೋದು ಇನ್ನೂ 3 ಇದ್ದಾವೆ. ಏನಪ್ಪ ಅಂತಂದರೆ ವಾಕ್ ಮಾಡಬೇಕು. ಹೌದು ಸ್ನೇಹಿತರೆ, ವಾಕಿಂಗ್ ಮಾಡಿ. ದಿನ ಬೆಳಗ್ಗೆ ಇಲ್ಲ ಸಂಜೆ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೋ ಆವಾಗ ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ಸೊ ನಮ್ಮ ಬಾಡಿ ಸ್ವಲ್ಪ ಫಿಟ್ ಆಗಿರಬೇಕಲ್ವ, ಹಾಗಾಗಿ. ನೆಕ್ಸ್ಟ್ ಬಂದು ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ. ಹೌದು, ನೀರು ಕುಡಿಯೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಇದು ಗೊತ್ತಿರೋಂಥ ವಿಷಯನೇ ಅಲ್ವಾ. ಬಟ್ ಆದರೂ ಕೆಲವ್ರು ಕುಡಿಯೋದೇ ಇಲ್ಲ. ದಯವಿಟ್ಟು ನೀರನ್ನ ಚೆನ್ನಾಗಿ ಕುಡಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಟೆನ್ಷನ್ ಇರಬಾರ್ದು. ಮೇಯ್ನಾಗಿ ಇದೇನೆ, ನಮ್ಮ ಮೈಂಡ್ ಫ್ರೀ ಆಗಿರಬೇಕು. ನಮ್ಮ ಮೈಂಡಲ್ಲಿ ಏನು ಇರುತ್ತೋ ಅದು ನಮ್ಮ ಬಾಡಿ ಮೇಲೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಟೆನ್ಷನ್ ಫ್ರೀ ಮಾಡಿಕೊಂಡು ಆರಾಮಾಗಿ ಇರಬೇಕು. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ಯಾವುದೇ ವಿಷಯಕ್ಕಾಗಿರ್ಬೋದು, ಫ್ರೀ ಆಗಿರಬೇಕು. ಸೊ ಇದನ್ನೆಲ್ಲ ಫಾಲೋ ಮಾಡಿ. ಖಂಡಿತವಾಗ್ಲೂ ನೀವು 3 ಮಂತ್ಸ್ ಫಾಲೋ ಮಾಡಿ. ಅಷ್ಟರಲ್ಲಿ ನೀವು ಕನ್ಸೀವ್ ಆಗಲಿಲ್ಲ ಅಂದರೆ ಕೇಳಿ, ನನಗೆ ಕಮೆಂಟ್ ಮಾಡಿ. ಇಷ್ಟೆಲ್ಲ ನಾವು ಫಾಲೋ ಮಾಡೋ ನಮಗೆ ಆಗ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಉತ್ತರ ನೀಡ್ತೀನಿ. ಈ ಒಂದು ಡಯಟ್ನ ಏನಂತೀವಿ, ಪ್ಲ್ಯಾನಿಂಗ್ನ ನೀವು ಕಂಪಲ್ಸರಿಯಾಗಿ ಒಂದು 3 ಮಂತ್ಸ್ ಮಾಡಿ. ನೀವು ಖಂಡಿತವಾಗ್ಲೂ ಕನ್ಸೀವ್ ಆಗೇ ಆಗ್ತೀರಾ. ಹೆಚ್ಚಾಗಿ ಈ ಈಟ್ ಪದಾರ್ಥಗಳನ್ನ ತಿನ್ನಬೇಡಿ. ನಾನು ಅದು ಹೇಳೋದ್ನಲ್ಲ, ಅದನ್ನು ತಿನ್ನೋಕ್ಕೆ ಹೋಗಬೇಡಿ. ಸೊ ಇಷ್ಟ ಆಗಿರುತ್ತೆ ಈ ವ್ಲಾಗಲ್ಲಿ. ನಾನು ಯಾವ್ಯಾವ ಫುಡ್ ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.